ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಮಾಪನ ಘಟಕ ಪರೀಕ್ಷೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದು ವಿದ್ಯುತ್ ಶಕ್ತಿ ಪಾಠದ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳಾಗಿರ್ತವೆ. ಹೀಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ಮೇನ್ ಪ್ರಶ್ನೆಗಳು ನೋಡಿ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಕಂಡು ಬರ್ತವೆ ಇಲ್ಲಿ. ಮೊದಲೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ ಬಿ, ಟಂಗ್ಸ್ಟನನ್ನು ಬಳಸ್ತಾರೆ. ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನನ್ನು ಬಳಸ್ತಾರೆ. ಯಾಕಪ್ಪ ಅಂದರೆ ಈ ಟಂಗ್ಸ್ಟನ್ ಹೆಚ್ಚಿನ ಕುದಿಯುವ ಬಿಂದು ಮತ್ತು ಕರಗುವ ಬಿಂದುವನ್ನು ಹೊಂದಿರೋದ್ರಿಂದ ಟಂಗ್ಸ್ಟನನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತಾರೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಅಂತ ಕೇಳಿದಾನೆ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ರಿಯೋಸ್ಟ್ಯಾಟ್ ಅಂತ ಕರಿತೀವಿ. ಇದನ್ನು ರಿಯೋಸ್ಟ್ಯಾಟ್ಗೆ ಇನ್ನೊಂದು ಹೆಸರು ಪರಿವರ್ತಿತ ರೋಧ ಅಂತಲೂ ಕೂಡ ಕರಿತೀವಿ ನಾವು. ಓಕೆನಾ. ಇನ್ನು ಮೂರನೇ ಪ್ರಶ್ನೆ ನೋಡಿ, ವಿದ್ಯುತ್ ಆವೇಶಗಳ ಪ್ರವಾಹದ ದರವೇ ಅಂತ ಕೇಳಿದಾನೆ. ವಿದ್ಯುತ್ ಆವೇಶಗಳ ಪ್ರವಾಹ ದರವನ್ನು ನಾವು ಆಪ್ಷನ್ ಬಿ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ನಾವು ವಿದ್ಯುತ್ ಪ್ರವಾಹ, ಕರೆಂಟ್ ಫ್ಲೋ ಅಂತ ಕರಿತೀವಿ. ಓಕೆನಾ. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧಕಗಳ ನಡುವಿನ ಸಂಬಂಧವನ್ನು ತೋರಿಸುವ ಸೂತ್ರ ಯಾವುದು ಅಂತ ಕೇಳಿದಾನೆ. ಸೊ ಆಪ್ಷನ್ ಡಿ, ಆರ್ = V/I ಅನ್ನೋದು ಸರಿಯಾದ ಉತ್ತರ ಆಗ್ತದೆ. R = V/I. ಇನ್ನು 2 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. 5ನೇ ಪ್ರಶ್ನೆ ನೋಡಿ, ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಮತ್ತು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳ್ತಾನೆ. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಆಗಿರ್ತದೆ. ಹಾಗೆ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಅಮೀಟರ್ ಆಗಿರ್ತದೆ. ಓಕೆನಾ. ಇನ್ನು 6ನೇ ಪ್ರಶ್ನೆ, ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ ಅಂತ ಕೇಳಿದಾನೆ. ಹಾಗೆ ಅಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ ಅಂತ ಕ್ವಶನ್ ಕೇಳಿದಾನೆ. ವಿದ್ಯುತ್ ವಿಭವಾಂತರವನ್ನು ಡೆಫಿನಿಷನ್ ನೋಡೋಣ. ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ನಾವು ಅಂತ ಕರಿತೀವಿ, ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ಹಾಗೆ ಅಮೀಟರ್ನ ನಾವು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಣೆಯನ್ನು ಮಾಡಿರ್ತೇವೆ. ಓಕೆನಾ, ಇಂಪಾರ್ಟೆಂಟ್ ಇದೆ. ಸರಣಿ ಕ್ರಮದಲ್ಲಿ ಜೋಡಣೆಯನ್ನು ಮಾಡಿರ್ತೇವೆ ಅಮೀಟರ್ನ. ಹಾಗೆ ವೋಲ್ಟ್ ಮೀಟರ್ನ ಸಮಾಂತರ ಕ್ರಮದಲ್ಲಿ ಜೋಡಣೆ ಮಾಡಿರ್ತೇವೆ. ಇನ್ನು 7ನೇ ಪ್ರಶ್ನೆ ನೋಡಿ, ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ರೆ. ಸೊ ಸಾಕಷ್ಟು ಈ ಬಾರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ಗಳಲ್ಲಿ. ಸೊ ಸರಳ ವಿದ್ಯುತ್ ಮಂಡಲ ಈ ರೀತಿಯಾದ ರಚನೆಯನ್ನು ಹೊಂದಿರ್ತದೆ. ಬಲ್ಬು, ಅಮೀಟರ್, ಪ್ಲಗ್ ಕೀ ಹಾಗೂ ಬ್ಯಾಟ್ರಿಗಳನ್ನು ಒಳಗೊಂಡಿರ್ತಕ್ಕಂಥ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು 2 ಅಂಕ ಕೇಳ್ತಾನೆ, ಇಂಪಾರ್ಟೆಂಟ್. ಓಕೆ. ಇನ್ನು 8ನೇ ಪ್ರಶ್ನೆ ನೋಡಿ, ಅಮೀಟರ್, ವೋಲ್ಟ್ ಮೀಟರ್ ಒಳಗೊಂಡ 3 ರೋಧಕಗಳ ಸಮಾಂತರ ಜೋಡಣೆಯ ಮಂಡಲದ ರೇಖಾಚಿತ್ರವನ್ನು ಬರೆದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ ಅಂತ ಕೇಳ್ತಾನೆ. ಸೊ ಇಲ್ಲಿ ಸಮಾಂತರ ಜೋಡಣೆ ಆಗಿರೋದ್ರಿಂದ ಒಂದರ ಕೆಳಗೆ ಒಂದಿರ್ತವೆ ರೋಧಕಗಳು. ಈ ರೀತಿಯಾದ ರಚನೆ ಇರ್ತದೆ ನೋಡಿರಿ. R1, R2, R3 ಇದು ವೋಲ್ಟ್ ಮೀಟರ್ ಸಮಾಂತರ ಕ್ರಮದಲ್ಲಿ ಇರ್ತದೆ, ಜೋಡಣೆ ಆಗಿರ್ತದೆ. ನೆಕ್ಸ್ಟು ಅಮೀಟರ್ ಸರಣಿ ಕ್ರಮದಲ್ಲಿ ಆಗಿರ್ತದೆ. ಕರೆಂಟ್ ಫ್ಲೋ ತೋರಿಸಿದ್ದಾನೆ ಬಾಣದ ಗುರುತಿನ ಮೂಲಕ. ಸೊ ಇದನ್ನು ನೀಟಾಗಿ ಬರೆದು ನಿಮಗೆ 3 ಅಂಕಗಳು ಅಥವಾ 2 ಅಂಕಗಳು ಸುಲಭವಾಗಿ ಸಿಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 9ನೇ ಪ್ರಶ್ನೆ 3 ಅಂಕದ ಪ್ರಶ್ನೆಗಳಾಗಿರ್ತವೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾನೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ಹಾಗೆ ವಿದ್ಯುತ್ ತಂತು ದೀಪದ ಕಾರ್ಯವನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಹಾಗೆಯೇ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ಅಷ್ಟೇ ಅಲ್ಲದೆ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಓಕೆನಾ. ಇದಕ್ಕೆ ಸೂತ್ರ ಏನಪ್ಪ ಅಂದರೆ H = I² × RT. I² ಅಂದರೆ ವಿದ್ಯುತ್ ಪ್ರವಾಹದ ವರ್ಗ, R ಅಂದರೆ ರೋಧ ರೆಸಿಸ್ಟೆನ್ಸ್ಗೆ ನೇರ ಅನುಪಾತದಲ್ಲಿ, ಮತ್ತು T ಅಂದರೆ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಸೊ H = I² RT ಅನ್ನೋದು ಫಾರ್ಮುಲಾ ಆಗ್ತದೆ. ಓಕೆ. ಈ ಸೂತ್ರ ಅಷ್ಟೇ ಬರೆದ್ರೆ ನಿಮಗೆ 1 ಅಂಕ, ಅರ್ಧ ಅಂಕ ಸಿಗ್ತದೆ. ಇನ್ನು ನೋಡಿ, ವಿದ್ಯುತ್ ತಂತು ದೀಪದ ಕಾರ್ಯವನ್ನು ವಿವರಿಸಿ ಅಂತ ಕೇಳ್ತಾನೆ. ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ನ ಬಲ್ಬ್ನ ತಂತುಗಳಲ್ಲಿ ತಯಾರಿಕೆಯಲ್ಲಿ ಬಳಸ್ತಾರೆ. ಹಾಗೆ ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ ಒಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ಅಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರ್ತಾರೆ. ಇಷ್ಟು ಬರೆದ್ರೆ ನಿಮಗೆ ಅಂಕಗಳು ಸಂಪೂರ್ಣವಾಗಿ ಸಿಗ್ತದೆ. ಇನ್ನು ಹೆಚ್ಚಿದಾಗಿ ನೋಡೋದಾದರೆ, ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ. ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ ಅಂತ ನೀವು ಬರಿಬೇಕಾಗ್ತದೆ. ಓಕೆನಾ. ಇದು 3 ಅಂಕದ ಪ್ರಶ್ನೆ ಆಗಿರ್ತದೆ. ಇನ್ನು ಕೆಳಗಿನ ಪ್ರಶ್ನೆ ನೋಡಿ,
ಉತ್ತರಿಸಿದ 5 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದಾನೆ. 10ನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ, 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ. ಹಾಗೆ ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು, ಹೆಸರಿಸಿ ಅಂತ ಕೇಳಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾನೆ ನೋಡಿ, ಒಂದು ವಾಹಕದ ರೋಧ ಎಂದರೇನು, ವಿದ್ಯುತ್ ಸಾಮರ್ಥ್ಯ ಎಂದರೇನು, ಅದನ್ನು ಕಂಡುಹಿಡಿಯುವ ಬಳಸುವ 3 ಸೂತ್ರಗಳನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಇದು ಸ್ವಲ್ಪ ದೀರ್ಘ ಪ್ರಶ್ನೆ, ಯಾಕಪ್ಪ ಅಂದರೆ 5 ಅಂಕದ ಪ್ರಶ್ನೆ ಆಗಿರ್ತದೆ ಇದು. ಬನ್ನಿ ಆನ್ಸರ್ ನೋಡಿದಾಗ 1 ವೋಲ್ಟ್ ಅಂದರೆ ಏನಂತ. ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ, ಯಾವುದೇ ವಿದ್ಯುತ್ ವಾಹಕದ ಅನುಕ್ರಮವಾದ 2 ಬಿಂದುಗಳ ನಡುವೆ ಒಂದು ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ ಕೆಲಸ ನಡೆದರೆ, ಅಂದರೆ ಒಂದು ವಿದ್ಯುತ್ ಪ್ರವಾಹದ ಮಂಡಲ ಐತಿ. ಆ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ 2 ಬಿಂದುಗಳದಾವೆ. ಓಕೆ, ಆ 2 ಬಿಂದುಗಳ ನಡುವೆ ಒಂದು ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಲಿಕ್ಕೆ 1 ಜೌಲ್ ಕೆಲಸ ನಡೆದ್ರೆ ಅದನ್ನು ನಾವು ಎಂತ ಕರಿತೀವಪ್ಪ ಅಂದರೆ 1 ವೋಲ್ಟ್ ಅಂತ ಕರಿತೀವಿ. ಓಕೆನಾ, ಇದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ವಿಭವಾಂತರವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ, ವಿಭವಾಂತರವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ವೋಲ್ಟ್ ಮೀಟರ್ ಆಗಿರ್ತದೆ. ಈ ವೋಲ್ಟ್ ಮೀಟರನ್ನು ನಾವು ಯಾವಾಗಲೂ ವಿದ್ಯುತ್ ಮಂಡಲಗಳಲ್ಲಿ ಸಮಾಂತರ ಜೋಡಣೆಯನ್ನು ಮಾಡಿರ್ತೀವಿ. ಯಾಕಪ್ಪ ಅಂದರೆ ಇದು ಏನು ಮಾಡ್ತೈತಿ ಅಂದರೆ, ಕರೆಂಟನ್ನು ಸಮಾಂತರ ಜೋಡಣೆಯಲ್ಲಿ ಏನಾಗ್ತದೆ, ಕರೆಂಟು ಬೇರೆ ಬೇರೆಯಾದಂತಹ ವಿಭಜನೆ ಆಗ್ತದೆ. ಬೇರೆ ಬೇರೆ ವಸ್ತುಗಳಿಗೆ, ಬೇರೆ ಬೇರೆ ವಿದ್ಯುತ್ ಉಪಕರಣಗಳಿಗೆ ಬೇರೆ ಬೇರೆ ವೋಲ್ಟೇಜನ್ನು ಕಳಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತದೆ. ಹಾಗೆ ಆ ಒಂದು ಮಂಡಲದಲ್ಲಿ ವೋಲ್ಟೇಜ್ ಎಷ್ಟಿದೆ ಅನ್ನೋದನ್ನು ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ನೆಕ್ಸ್ಟು ವಾಹಕದ ರೋಧ ಎಂದರೇನು ಅಂತ ಕೇಳಿದಾನೆ. ಒಂದು ವಾಹಕವು ತನ್ನ ಮೂಲಕ ಹರಿಯುವ ವಿದ್ಯುದಾವೇಶಗಳ ಹರಿಯುವಿಕೆಗೆ ವಿರೋಧಿಸುವ ಗುಣವನ್ನು ಅಥವಾ ಲಕ್ಷಣವನ್ನು ನಾವು ಎಂತ ಕರಿತೀವಿ, ಆ ವಾಹಕದ ರೋಧ ಎಂದು ಕರಿತೀವಿ. ಅಂದರೆ ಅಪೋಸಿಷನ್ ಅಫರ್ ಟು ದ ಫ್ಲೋ ಆಫ್ ಚಾರ್ಜ್ ಅಂತ ಕರಿತೀವಿ. ಅಂದರೆ ವಿದ್ಯುತ್ ಪ್ರವಾಹ ಹರಿಬೇಕಾದ್ರೆ ಆ ಒಂದು ವಸ್ತು ಅಥವಾ ವಾಹಕ ಏನು ಅಡಚಣೆಯನ್ನು ಉಂಟು ಮಾಡ್ತದಲ್ಲ, ಅದಕ್ಕೆ ನಾವು ಎಂತ ಕರಿತೀವಿ, ವಾಹಕದ ರೋಧ ಅಂತ ಕರಿತೀವಿ. ಒಂದು ವಾಹಕವು ತನ್ನ ಮೂಲಕ ಹರಿಯುವ ವಿದ್ಯುದಾವೇಶಗಳ ಹರಿಯುವಿಕೆಗೆ ವಿರೋಧಿಸುವ ಲಕ್ಷಣವನ್ನು ವಾಹಕದ ರೋಧ ಎಂದು ಕರೆಯುತ್ತೇವೆ. ಇನ್ನು ವಾಹಕದ ರೋಧವನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಸೂತ್ರ ಯಾವುದು ಅಂತ ಕೇಳಿದಾನೆ. ವಿದ್ಯುತ್ ಸಾಮರ್ಥ್ಯ ಅಂತ ಕೇಳಿದಾನೆ. ಅದನ್ನೊಂದು ಡೆಫಿನೇಷನ್ ಹೇಳೋಣ. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ತಿಳಿಸುವಂತ ಇದೆ, ತಪ್ಪಾಗಿದೆ. ಅದು ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎಂದು ಕರಿತೀವಿ. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ 3 ಸೂತ್ರಗಳು ಯಾವಪ್ಪ ಅಂದರೆ, P = V × I ಅಥವಾ P = IV ಅಂತ ಹೇಳ್ಬೋದು. ನೆಕ್ಸ್ಟು P = I²R ಅನ್ನೋದು ಒಂದು ಫಾರ್ಮುಲಾ ಐತಿ. ಹಾಗೆ P = V² / R ಅನ್ನೋ ಒಂದು ಕ್ವಶನ್, R ಅನ್ನೋ ಒಂದು ಸೂತ್ರ ಐತಿ. ಈ 3 ಸೂತ್ರಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಪ್ರಾಬ್ಲಮಿಗೆ ಕೇಳ್ತಾನೆ. ಇಲ್ಲಪ್ಪ ಅಂದರೆ 3 ಕೇಳಿದರೆ 1 ಅಂಕ, 3 ಕೇಳೋ ಸಂಭವನೀಯತೆ ಕಡಿಮೆ, 1 ಅಂತೂ ಕೇಳ್ತಾನೆ. ಲೆಕ್ಕ ಮಾಡಲಿಕ್ಕೆ 2 ಅಂಕದ ಪ್ರಶ್ನೆ ಲೆಕ್ಕ ಕೊಡ್ತಾನೆ. ಸೊ ಈಸಿಯಾಗಿ ಬಿಡಿಸ್ಬೋದು ನೀವು. ಓಕೆ, ಇನ್ನು ಮರುಸಿಂಚನ ಅಂತ 5 ಅಂಕಗಳ ಪ್ರಶ್ನೆ ಕಂಡು ಬರ್ತವೆ. ವಿದ್ಯುತ್ ಮಂಡಲ ಎಂದರೇನು, ಅದರ 2 ವಿಧಗಳಾವು ಅಂತ ಕೇಳಿದರೆ, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಇಲ್ಲಿ ವಿದ್ಯುತ್ ಮಂಡಲದಲ್ಲಿ 2 ವಿಧಗಳು, ಒಂದು ಪೂರ್ಣ ಮಂಡಲ, ಇನ್ನೊಂದು ಅಪೂರ್ಣ ಮಂಡಲ ಅಂತ 2 ಇರ್ತವೆ. ಹಾಗೆ 2ನೇ ಪ್ರಶ್ನೆ ನೋಡಿ, ವಿದ್ಯುದಾವೇಶಗಳು ಯಾವಾಗ ಉಂಟಾಗುತ್ತವೆ, ಆವೇಶಗಳ 2 ವಿಧಗಳಾವು ಅಂತ ಕೇಳಿದರೆ, 2 ವಸ್ತುಗಳು ಪರಸ್ಪರ ಉಜ್ಜುವಿಕೆಯಿಂದ ಆವೇಶ ಉಂಟಾಗ್ತದೆ. ಹಾಗೆ ಆವೇಶಗಳಲ್ಲಿ 2 ವಿಧ, ಒಂದು ಧನಾವೇಶ, ಇನ್ನೊಂದು ಋಣಾವೇಶ ಆಗಿರ್ತದೆ. ಓಕೆ, ನೆಕ್ಸ್ಟು ಶಕ್ತಿಯ SI ಏಕಮಾನ ಯಾವುದು ಅಂತ ಕೇಳಿದರೆ, ಶಕ್ತಿಯ SI ಏಕಮಾನ ಜೂಲ್ ಅಥವಾ ಜೌಲ್ ಆಗಿರ್ತದೆ. ಓಕೆ, ಸೊ ನೆಕ್ಸ್ಟು ಇದು 5 ಅಂಕದ ಮರುಸಿಂಚನದ ಪ್ರಶ್ನೆ ಆಗಿತ್ತು. ಇದಾಗಿತ್ತು ಹಿಂದಿನ ವಿಡಿಯೋದಲ್ಲಿ ನಾವು ವಿದ್ಯುತ್ ಶಕ್ತಿ ಪಾಠದ LB ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೈಪ್ ಬಟನ್ನ ಕ್ಲಿಕ್ ಮಾಡಿ. ಆ ಹೈಪ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.